ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. 42ನೆಯ ಸೂತ್ರ. ಈ ಸೂತ್ರದಲ್ಲಿ ಸವಿತರ್ಕ ಸಮಾಧಿಯನ್ನು ಕುರಿತು ಹೇಳ್ತಾರೆ. ತತ್ರ ಶಬ್ದಾರ್ಥ ಜ್ಞಾನ ವಿಕಲ್ಪೈಃ ಸಂಕೀರ್ಣ ಸವಿತರ್ಕ ಸಮಾಪತ್ತಿ. ಇಲ್ಲಿ ಬಹಳ ವಿಶೇಷವಾದಂತಹ ಶಬ್ದವನ್ನು ಬಳಸ್ತಾರೆ. ಸಂಕೀರ್ಣ. ತತ್ರ ಅಂದರೆ ಮೊದಲನೇದು ಅಲ್ಲಿ, ಎಲ್ಲಿ ಶುದ್ಧವಾದ ಚಿತ್ತ ಅಳವಟ್ಟಾಗ. ನಿನ್ನೆಯ ಸೂತ್ರದಲ್ಲಿ ನೋಡಿದ್ರಿ, ವೃತ್ತಿಗಳು ಕ್ಷೀಣವಾದಾಗ ಚಿತ್ತಕ್ಕೆ ವಿಶೇಷವಾದ ಶಕ್ತಿ ಬರುತ್ತೆ. ಅದನ್ನು ಅಂದರೆ ಅಂತರಂಗವನ್ನು ಅರ್ಥ ಮಾಡಿಕೊಂಡು ಮತ್ತು ವಿಶೇಷವಾದ ದೃಷ್ಟಿಯನ್ನು ಅಳವಡಿಸಿಕೊಳ್ಳುವ ಶಕ್ತಿ ಚಿತ್ತಕ್ಕೆ ಬರುತ್ತೆ. ಆವಾಗ ಅಂದರೆ ತತ್ರ ಅಲ್ಲಿ ಶಬ್ದಾರ್ಥ ಜ್ಞಾನ ವಿಕಲ್ಪೈಃ ಶಬ್ದ ಅರ್ಥ ಜ್ಞಾನಗಳ ವಿಕಲ್ಪದಿಂದ ಸಂಕೀರ್ಣವಾದ ಸವಿತರ್ಕ ಸಮಾಪತ್ತಿ ಅಂದರೆ ಸವಿತರ್ಕ ಸಮಾಧಿಯು ಉಂಟಾಗುತ್ತದೆ. ಇಲ್ಲಿ ಸವಿತರ್ಕ ಮತ್ತು ನಿರ್ವಿತರ್ಕ, ಅದಕ್ಕೆ ಅರ್ಥ ಏನು ಮಾಡ್ಬೋದು ಅಂದರೆ ಸವಿಕಲ್ಪ ನಿರ್ವಿಕಲ್ಪ ಅಂತ ಏನು ಹೆಸರು ಕೊಟ್ಟಿದ್ದಾರೆ ಸಮಾಧಿ ಸ್ಥಿತಿಗಳಿಗೆ, ಅದೇ ಅರ್ಥ ಬರುತ್ತೆ ಇಲ್ಲಿ. ಈ ಸವಿತರ್ಕ ಸಮಾಧಿ ಉಂಟಾಗಬೇಕು ಅಂದರೆ ಸ್ವಲ್ಪ ಸಂಕೀರ್ಣ ಆಗುತ್ತೆ ಅಂತ ಹೇಳ್ತಾರೆ. ಸಂಕೀರ್ಣ ಅಂದರೆ ಕಾಂಪ್ಲೆಕ್ಸ್, ಅಂದರೆ ಇದು ಹೀಗೆ ಅಂತ ಹೇಳೋದಕ್ಕೆ ಕಠಿಣವಾದಂಥ ಸಂಗತಿಗೆ ಸಾಮಾನ್ಯ ಸಂಕೀರ್ಣ ಅಂತ ಹೇಳ್ತಾರೆ. ಏನಿಲ್ಲಿ ಶಬ್ದ ಜ್ಞಾನ ಮತ್ತು ಅರ್ಥ, ಶಬ್ದ ಜ್ಞಾನ ಶಬ್ದಾರ್ಥ ಜ್ಞಾನ ವಿಕಲ್ಪೈಃ ಅಂತ ಬಳಸ್ತಾರೆ. ಅಂದರೆ ಏನು, ಶಬ್ದದಿಂದ ಬಳಸ್ತೀವಿ, ಜ್ಞಾನದಿಂದ ತಿಳ್ಕೊಳ್ತೀವಿ ಮತ್ತು ಅರ್ಥ ಮಾಡ್ಕೊಳ್ತೀವಿ. ಶಬ್ದ ಅರ್ಥ ಜ್ಞಾನ ವಿಕಲ್ಪೈಃ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ವ್ಯಾಖ್ಯಾನ ಬರೆದಂಥವರು. ಗೋವಿನ ಉದಾಹರಣೆ ಕೊಡ್ತಾರೆ. ಗೋವು ಅನ್ನುವಂಥ ಒಂದು ಶಬ್ದ ಇದೆ. ಅದು ನಮ್ಮ ತಾಲದಿಂದ ಅಂದರೆ ಗಂಟಲಿನಿಂದ ಗೋವು ಅನ್ನುವ ಶಬ್ದ, ಧ್ವನಿಪೀಠಿಗೆಯಿಂದ ಗೋವು ಅಂತಕ್ಕಂಥ ಶಬ್ದ ಉತ್ಪತ್ತಿ ಆಗುತ್ತೆ. ಅದು ಬೇರೆ. ಗೋವು ಅನ್ನುವಂಥ ಒಂದು ಪ್ರಾಣಿ ಇದೆ, ಅದು ಬೇರೆ. ಮತ್ತು ಗೋವಿನ ರೂಪ ಅಂದರೆ ಅದೇನು ಕಣ್ಣಿಗೆ ಕಾಣಿಸುತ್ತಲ್ಲ ಅದು. ಇವೆರಡು ಮೂರು ಬೇರೆ ಬೇರೆ ಇದ್ರೂ ಕೂಡ ಒಂದೇ ಅರ್ಥವನ್ನು ಒಂದೇ ವಸ್ತುವನ್ನು ಸೂಚಿಸ್ತಾ ಇದೆ. ಒಂದೇ ಗೋವನ್ನು ಅಂತದನ್ನು ಸೂಚಿಸ್ತಾ ಇದೆ. ಆವಾಗ ಸ್ವಲ್ಪ ತರ್ಕ ಅಲ್ಲಿ ಸವಿತರ್ಕ ಸಮಾಧಿಗೆ ತುಂಬ ಕಠಿಣವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ. ಏನು ಅಂತಂದರೆ, ಯಾವುದಾದ್ರೂ ಒಂದು ರೂಪದ ವಸ್ತು ಬೇಕಾಗತ್ತೆ ಇಷ್ಟೇ. ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಗಮನ ಹೊರಗಿನ ವಸ್ತುವಿನ ಮೇಲೆ ಕೇಂದ್ರೀಕೃತವಾಗಿದ್ದರೆ ಅದಕ್ಕೆ ಸವಿತರ್ಕ ಸಮಾಧಿ. ಅವು ಯಾವ ಅಗತ್ಯ ಇಲ್ಲ, ತನ್ನೊಳಗೆ ತಾನೇ ಸಂಸ್ಥಿತನಾಗಿದ್ದರೆ ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ಬೋದೇನೋ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ಈ ಇಷ್ಟ ದೇವತಾ ಮೂರ್ತಿ ಅಥವಾ ಇಷ್ಟಲಿಂಗ ಯಾವುದಾದ್ರೂ ಚುಕ್ಕಿ ಕಪ್ಪು ಏನು ಬಿಳಿಯ ಗೋಡೆಯ ಮೇಲೆ ಕಪ್ಪು ಚುಕ್ಕಿಯನ್ನು ಇಟ್ಟು ಧ್ಯಾನ ಮಾಡ್ತಕ್ಕಂಥದ್ದು, ಇಂತಹದ್ದಕ್ಕೆ ಏನಂತ ಹೇಳ್ತಾರೆ ಅಂದರೆ ಅದು ಒಂದು ವಿಕಲ್ಪ ಬೇಕಾಗತ್ತೆ. ಅದು ನಿಜವಾಗಿ ಅಗತ್ಯ ಇಲ್ಲ, ಮುಂದುವರೆದಂಥ ಸಾಧಕನಿಗೆ ಅದು ಅಗತ್ಯ ಇಲ್ಲ. ಆದರೆ ಸಾಮಾನ್ಯ ಜನರಿಗೆ ಅದು ಬೇಕು. ದೇವತಾ ಮೂರ್ತಿಗಳು ಬೇಕು, ಮಂತ್ರ ಬೇಕು,
ಮಂತ್ರ ಅನ್ನುವಂಥದ್ದು ಶಬ್ದದಿಂದ ಉಂಟಾಗ್ತಕ್ಕಂಥ ನಾದ. ಅದರಲ್ಲಾದರೂ ಮನಸ್ಸನ್ನು ಕೇಂದ್ರೀಕರಿಸಬಹುದು, ಒಂದು ರೂಪದಲ್ಲಾದರೂ ಕೇಂದ್ರೀಕರಿಸಬಹುದು, ಅಥವಾ ಅರ್ಥ ಯಾವುದೋ ಒಂದು ಶ್ಲೋಕದ ಅರ್ಥವನ್ನು ಮನನ ಮಾಡ್ತಾ 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 ಅವನು ಸವಿತರ್ಕ ಆನಂದವನ್ನು, ಸಮಾಧಿ ಆನಂದವನ್ನು ಹೊಂದಬಹುದು ಅನ್ನುವಂತಹ, ಅಂದರೆ ಇದು ಸ್ವಲ್ಪ ಸಂಕೀರ್ಣವಾಗಿದೆ ಅಂತ ಹೇಳ್ತಾರೆ. ಸಂಕೀರ್ಣವಾಗಿದೆ, ಅದಕ್ಕೆ ಗೊಂದಲ ಉಂಟಾಗೋದು ಜಗತ್ತಿನಲ್ಲಿ. ದೇವತೆಗಳ ವಿಷಯ ಬರ್ತದೆ, ದೇವರ ವಿಷಯ ಬರುತ್ತೆ, ದೇವತೆಗಳನ್ನೇ ದೇವರು ಅಂತ ಅಂದ್ಕೊಂಡಿರೋ ಎಷ್ಟೋ ಜನ ಇದ್ದಾರೆ. ಮೂರ್ತಿಗಳಲ್ಲೇ ದೇವ್ರು ಕಂಡು ಕೊನೆಯ ತನಕ ಆ ನಿರಾಕಾರ ಪರಮಾತ್ಮನ ಕಡೆಗೆ ಹೋಗಲಾರದವರು ಎಷ್ಟೋ ಜನ ಇದ್ದಾರೆ. ನಿರಾಕಾರ ಪರಮಾತ್ಮನ ವಿಷಯದಲ್ಲಿ ಬಂದಾಗಲೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ಅಭಿಪ್ರಾಯ ಪಡ್ತಾರೆ. ಒಬ್ಬರು ದೇವರೇ ಇಲ್ಲ ಅಂತ ಹೇಳ್ತಾರೆ. ಆ ದೇವರಿದ್ರೂ ಕೂಡ ಅದು ಕೇವಲ ಅಲೌಕಿಕ ಆಕಾಶ ಅನ್ನುವ ಮಾತನ್ನು ಹೇಳ್ತಾರೆ. ಆದ್ದರಿಂದ ಇದು ಸಂಕೀರ್ಣವಾಗಿರುವಂತಹದ್ದು. ಅದನ್ನು ಹೇಳೋದು ಇವರು, ಸಂಕೀರ್ಣ ಸವಿತರ್ಕ ಸಮಾಪತ್ತಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವ ಉಂಟಾಗಬಹುದು. ಒಬ್ಬರು ದೇವಿ ನನ್ನ ಜೊತೆ ಮಾತಾಡಿದ್ಲು ಅಂತ ಹೇಳ್ತಾರೆ. ಒಬ್ಬರು ಮಹಾತ್ಮರು ದೇವಿ ನನ್ನ ಜೊತೆ ಮಾತಾಡ್ತಾಳೆ, ದೇವಿ ನನಗೆ ದರ್ಶನ ಕೊಡ್ತಾಳೆ. ಇನ್ನೊಬ್ಬ ಪ್ರವಾದಿ ದೇವಿ ಮೂರ್ತಿಯನ್ನೇ ನಿರಾಕರಿಸ್ಬೋದು, ನಿರಾಕರಿಸಿದ್ದಾರೆ ಎಷ್ಟೋ ಜನ. ಹೀಗಾಗಿ ಈ ಸವಿತರ್ಕ ಸಮಾಧಿ ಅಂತ ಏನಿದೆ, ಸಮಾಪತ್ತಿ, ಸಮಾಧಿ ಅನ್ನೋ ಅರ್ಥದಲ್ಲೇ ಬಳಸ್ಬಿಡ್ತಾರೆ ಸಮಾಪತ್ತಿ ಶಬ್ದವನ್ನು. ಅದು ಸ್ವಲ್ಪ ಗೊಂದಲಮಯವಾಗಿದೆ, ಕಠಿಣವಾಗಿದೆ, ಸಂಕೀರ್ಣವಾಗಿದೆ ಅಂತ ಹೇಳ್ತಾರೆ. ನಿರ್ವಿತರ್ಕ ಸಮಾಧಿ ಅಥವಾ ನಿರ್ವಿಕಲ್ಪ ಸಮಾಧಿಯಲ್ಲಿ ಈ ಗೊಂದಲ ಬರಲ್ಲ, ಎಲ್ಲರಿಗೂ ಒಂದೇ. ಅಲ್ಲಿ ನಿರ್ಗುಣ ಪರಮಾತ್ಮನ ದರ್ಶನ. ಆದ್ದರಿಂದ ಇಲ್ಲಿ ಸವಿತರ್ಕ ಸಮಾಧಿಯನ್ನು ಹೊಂದಬೇಕಾಗಬಹುದು ಸಾಧಕ. ಆದರೆ ಎಲ್ರಿಗೂ ಇದು ಕಡ್ಡಾಯ ಏನಲ್ಲ. ಒಂದು ಮೂರ್ತಿ ಇಟ್ಕೊಂಡ್ರೆ ಮಾತ್ರ ನೀನು ಉದ್ಧಾರ ಆಗ್ತೀಯ ಅಥವಾ ನೀನು ಅಂತಿಮ ಸ್ಥಿತಿಯನ್ನು ಪಡಿತೀಯ, ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ ಅನ್ನುವ ಮಾತು ಇಲ್ಲ. ಏನೂ ಇಲ್ಲದೆ ಅವನ ಹಿಂದಿನ ಜನ್ಮದ ಒಂದು ಸಾಧನೆಯ ಫಲವಾಗಿ, ಸುಸಂಸ್ಕಾರದ ಫಲವಾಗಿ ನೇರವಾಗಿ ಧ್ಯಾನದಲ್ಲಿಯೇ ತಲ್ಲೀನ ಆಗಬಹುದು. ಯಾವುದೇ ಮೂರ್ತಿಗಳನ್ನು ಇಟ್ಕೊಳ್ಳಲಾರ್ದೇನೂ ಇರಬಹುದು, ಅಥವಾ ಮೂರ್ತಿ ಇಟ್ಕೊಳ್ಳಬಹುದು. ಹಾಗಾಗಿ ಸವಿತರ್ಕ ಸಮಾಧಿಯಲ್ಲಿ ಇಟ್ಕೊಳ್ಬಹುದು. ಆದರೆ ನಿರ್ವಿತರ್ಕ ಸಮಾಧಿ ಅಥವಾ ನಿರ್ವಿಕಲ್ಪ ಸಮಾಧಿಯಲ್ಲಿ ಇವುಗಳ ಅಗತ್ಯ ಇಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಇಷ್ಟು ಮಾತ್ರ ನಾವು ಖಂಡಿತವಾಗಿ ತಿಳ್ಕೊಬೋದು. ಆವಾಗ ಇನ್ನೊಂದು ವಾದವನ್ನು ಮುಂದಿಡ್ತಾರೆ. ಏನು ಅಂದರೆ, ನಾವು ನಮ್ಮ ಗುರುಮೂರ್ತಿಯನ್ನು ಇಟ್ಕೊಳ್ತೀವಿ, ಆದರೆ ನಿಮ್ಮ ದೇವತೆಗಳ ಮೂರ್ತಿ ಸುಳ್ಳು, ತಪ್ಪು ಅನ್ನುವ ವಾದ ಮಾಡೋರು ಇದ್ದಾರೆ. ನಮ್ಮ ಬಸವ ತತ್ವದವರೇ ಆ ರೀತಿ ವಾದ ಮಾಡ್ತಾರೆ. ನಾವು ಬಸವಣ್ಣವ್ರ ಮೂರ್ತಿ ಮಾಡ್ತೀವಿ, ಆದರೆ ದೇವರಿಗೆ ಮೂರ್ತಿ ಇಲ್ಲ, ದೇವ್ರ ಹೆಣ್ಣಲ್ಲ, ದೇವ್ರ ಗಂಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಇಷ್ಟಲಿಂಗವನ್ನು ನಾವು ಇಟ್ಕೊಳ್ತೀವಿ, ಅದು ನಮಗೆ ದೇವರಲ್ಲ, ದೇವರ ಕುರುಹು, ಅದು ವಿಶ್ವಾತ್ಮನ ಕುರುಹು ಅಂತ ಹೇಳ್ತಾರೆ. ಹಾಗಂತ ಹೇಳಿ ಕೆಲವರು, ಎಲ್ಲರೂ ಅಲ್ಲ, ಇತರೆ ಮೂರ್ತಿಗಳನ್ನು ಅಲ್ಲಗಳಿತಕ್ಕಂಥದ್ದು, ಅವ್ರನ್ನ, ಅಂತಹ ಭಕ್ತರನ್ನ ಸ್ವಲ್ಪ ಕೀಳು ಮಾಡ್ತಕ್ಕಂಥದ್ದು ಈ ಥರ ಎಲ್ಲ ಇರುತ್ತೆ. ಅದನ್ನು ಮಾಡಬಾರ್ದು. ಬಸವಣ್ಣನವರು, ಅಲ್ಲಮಪ್ರಭುದೇವರು ಮತ್ತು ಬಸವಾದಿ ಪ್ರಮಥರು 770 ಅಮರಗಣಗಳಿಗೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದ ಪರಮಾತ್ಮ. ಸಮಾಜವನ್ನು ಕಟ್ಟುವಂತಹ ಅಥವಾ ಸಮಾಜವನ್ನು ತಿದ್ದುವಂಥ, ಮೊದಲು ಸಮಾಜ ತಿದ್ದೋದು, ಹೊಸ ಸಮಾಜವನ್ನು ಕಟ್ಟೋದು, ಹೊಸ ಧರ್ಮವನ್ನು ನಿರ್ಮಾಣ ಮಾಡೋದು. ಅಲ್ಲಿ ಅವ್ರಿಗೆ ಆ ಅಧಿಕಾರ ಇತ್ತು. ಅವ್ರಿಗೆ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ ಅಂತ ಹೇಳೋಕ್ಕೆ ಅಧಿಕಾರ ಇತ್ತು. ಆದರೆ ನಾವು ಸಾಧಕ ಅವಸ್ಥೆಯಲ್ಲಿರ್ತಕ್ಕಂಥವರು, ಸಾಧನೆಯಲ್ಲಿ ತೊಡಗಿರ್ತಕ್ಕಂಥವರು, ನಮ್ಮ ಸಾಧನೆಯನ್ನು ನಾವು ಮಾಡಬೇಕೇ ಹೊರತು ಇನ್ನೊಬ್ಬರದನ್ನು ಅಲ್ಲಗಳಿತಾ ಹೋದರೆ
ಸಮಾಜದಲ್ಲಿ ಜಗಳಕ್ಕೆ ಕಾರಣ ಆಗುತ್ತೆ ಒಂದು. ಎರಡನೇದು, ನೀವು ಇನ್ನು ಇಷ್ಟಲಿಂಗ ಪ್ರಾಣಲಿಂಗ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಾರದೆ, ಭಾವಲಿಂಗ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಾರದೆ ಕೇವಲ ಇಷ್ಟಲಿಂಗ ಪೂಜೆಯಲ್ಲೇ ತಲ್ಲೀನವಾಗಿದ್ದು ಇತರೆ ಮೂರ್ತಿಗಳಿಗೆ ನೀವು ಅಲ್ಲಗಳಿದ್ರೆ, ಇತರೆ ಭಕ್ತರನ್ನ ಅಲ್ಲಗಳಿದ್ರೆ ಶರಣರೇ ಅದನ್ನು ಒಪ್ಪಲ್ಲ. ಯಾಕಂದರೆ ಶರಣರು ಹೇಳಿದ್ದಾರೆ, ಅರುಹ ಪೂಜಿಸಲೆಂದು ಕುರುಹ ಕೊಟ್ಟಡೆ ಅರುಹನೇ ಮರೆತು ಕುರುಹ ಪೂಜಿಸುವ ಹೆಡ್ಡರ ನೋಡ. 12ನೇ ಶತಮಾನದ ಶರಣರ ವಾಕ್ಯ ಇದೆ. ಇಷ್ಟಲಿಂಗವನ್ನು ನೀನು ಪೂಜೆ ಮಾಡ್ತಾ ಮಾಡ್ತಾ ಕೊನೆ ತನಕ ಪ್ರಾಣಲಿಂಗ ಭಾವಲಿಂಗವನ್ನು ಅರಿದೇ ಹೋದರೆ ಇಷ್ಟಲಿಂಗವೂ ಕೂಡ ಒಂದು ಕಲ್ಲು. ಅದು ಮೆಳೆಯ ಮೇಲಿಟ್ಟ ಕಲ್ಲು. ಯಾರೋ ಕಲ್ಲು ಒಗೆದ ಮೆಳೆ ಮೇಲೆ ಸಿಕ್ಕಾಕೊಂತು, ಬಿದಿರು ಮೇಳೆ ಕಲ್ಲು ಸಿಕ್ಕಾಕೊಂತು. ಆವಾಗ ಆ ಬಿದಿರು ಮೇಳೆ ಭಕ್ತ ಆಗತ್ತಾ, ಆ ಕಲ್ಲು ಲಿಂಗ ಆಗತ್ತಾ ಅಂತ ಶರಣರು ಕೇಳ್ತಾರೆ. ಬಸವಣ್ಣವರು ಕೇಳಿದ್ದಾರೆ, ಪ್ರಭುದೇವರು ಕೇಳಿದ್ದಾರೆ. ಚನ್ನಬಸವಣ್ಣವರಂತೂ ಮೇಲಿನ ಮೇಲೆ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಅಂದರೆ ಈ ಸಾಕಾರ ಪೂಜೆ ಇರ್ತಕ್ಕಂಥದ್ದು ನಿರಾಕಾರದ ಕಡೆಗೆ ಪ್ರಯಾಣ ಮಾಡೋದಕ್ಕೋಸ್ಕರ, ಸುಲಭ ಆಗಲಿ ಅನ್ನೋ ಕಾರಣಕ್ಕೆ, ಮತ್ತು ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೋಸ್ಕರ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ನಾವು ನನ್ನ ಇಷ್ಟಲಿಂಗ ಬಹಳ ಶ್ರೇಷ್ಠ, ನಿನ್ನ ದೇವತಾ ಮೂರ್ತಿ ಕೀಳು ಅಂದರೆ ಅದು ಕಲಬುರ್ಗಿ ಸಿದ್ಧಾಂತ ಆಗೋಗ್ಬಿಡುತ್ತೆ. ಅದರಿಂದನೇ ಅವರಿಗೆ ಅಪಾಯ ಬಂತು, ಕಲಬುರ್ಗಿಯವರಿಗೆ. ಅದಕ್ಕೆ ನಾವಿಲ್ಲಿ ತಿಳ್ಕೊಳ್ಬೇಕು, ಇತರೆ ಮೂರ್ತಿ ಪೂಜಕರನ್ನು ನಿಂದಿಸುವಂತಹ ಅಗತ್ಯವೂ ಇಲ್ಲ, ಅದರ ಪ್ರಯೋಜನವೂ ಇಲ್ಲ. ಅದರಿಂದ ನೀವು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಬಹುದೇ ಹೊರತು ಸಾಮರಸ್ಯವನ್ನು ಉಂಟು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನೀವೇ ಇಷ್ಟಲಿಂಗವನ್ನು ಮೀರಿ ಹೋಗಿಲ್ಲದೆ, ಇಷ್ಟಲಿಂಗವನ್ನು ಮೀರಲಾರದೆ, ಪ್ರಾಣಲಿಂಗ ಭಾವಲಿಂಗ ಸಾಕ್ಷಾತ್ಕಾರ ಮಾಡಿಕೊಳ್ಳಲಾರದೆ ಕೇವಲ ಬುದ್ಧಿಯ ಬಲದಿಂದ ಅಥವಾ ಮಾತಿನ ಬಲದಿಂದ ನೀವು ಇಷ್ಟಲಿಂಗವನ್ನು ಸಮರ್ಥಿಸೋಕ್ಕೆ ಆಗಲ್ಲ. ಹಂಗೆ ಮಾಡಬಾರ್ದು. ನಮ್ಮ ಕುರುಹು ಅದು, ನಮ್ಮ ಧರ್ಮ ಲಾಂಛನ. ನಮ್ಮ ಪೂಜೆ ಮಾಡ್ಕೊಳ್ಳೋಣ, ನಾವು ಧ್ಯಾನ ಮಾಡೋಣ, ನಾಟಕ ಮಾಡೋಣ, ಎಲ್ಲದೂ ಸರಿ. ಆದರೆ ಇತರೆ ಮೂರ್ತಿ ಪೂಜಕರನ್ನು ಬೈಯುವ ಅಧಿಕಾರ ನಿಮಗಿಲ್ಲ. ಆದ್ದರಿಂದ ಅದನ್ನು ಯಾರೂ ಮಾಡಬಾರ್ದು. ಲಿಂಗಾನಂದಪ್ಪಾಜಿಯವರು ಖಂಡಿಸ್ತಿದ್ರು. ಅವ್ರಿಗೆ ಒಂದು ಜಾಗೃತಿ ಮೂಡಿಸುವಂಥ ಒಂದು ಅಗತ್ಯ ಇತ್ತು. ಅವರ ಪ್ರವಚನದಲ್ಲೂ ಕೂಡ ಜಗಳಗಳು ಬರ್ತಿದ್ವು, ಅಲ್ಲಿ ಬಹಳ ತೊಂದರೆಗಳಾಗ್ತಿದ್ವು ಕೆಲವು ಪ್ರವಚನದಲ್ಲಿ. ಅದರ ಅಗತ್ಯ ಇಲ್ಲ. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಸಾಗೋಣ. ಯಾಕೆ ಅಂದರೆ ಯೋಗ ಮಾರ್ಗದಲ್ಲಿ ಜಗಳಕ್ಕೆ, ಬಡಿದಾಟಕ್ಕೆ ಅವಕಾಶ ಕೊಡಬಾರ್ದು. ಯೋಗ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಅದಕ್ಕೆ ಪತಂಜಲಿಗಳು ಓಂಕಾರವನ್ನು ಕೂಡ ಮೊದಲಿಗೆ ಬಳಸ್ಕೊಂಡಿಲ್ಲ. ಅವರು ಓಂಕಾರ ಪ್ರಾರ್ಥನೆಯ ಮೂಲ ಅಂತೇಳಿ ಪತಂಜಲಿ ಯೋಗದಲ್ಲಿ ಬರಲ್ಲ. ಅತಃ ಯೋಗಾನುಶಾಸನಂ. ಯಾವುದೇ ಮೂರ್ತಿ ಇಟ್ಕೊಂಡಿಲ್ಲ ಅವರು, ಶ್ರೀಕಾರವನ್ನು ಇಟ್ಕೊಂಡಿಲ್ಲ, ಓಂಕಾರವನ್ನು ಇಟ್ಕೊಂಡಿಲ್ಲ, ಗಣಪತಿಯನ್ನು ಇಟ್ಕೊಂಡಿಲ್ಲ, ಯಾವುದನ್ನು ಇಟ್ಕೊಂಡಿಲ್ಲ. ಆದ್ದರಿಂದ ಯೋಗ ಒಂದೇ ಜಗತ್ತಿನಲ್ಲಿ ಸಮರಸವನ್ನು ತರ್ತಕ್ಕಂಥದ್ದು ಯೋಗ ಮಾರ್ಗ. ಮತ್ತು ಯೋಗ ಮಾರ್ಗ ವಾದ ವಿವಾದಕ್ಕೆ ಅವಕಾಶ ಕೊಡಲ್ಲ. ಎಲ್ಲಿಯೂ ಕೂಡ ಯೋಗ ಮಾರ್ಗದಲ್ಲಿ ಯಾರೇ ಯೋಗಿ ನಾನು ವಾದ ಮಾಡಿ ಪ್ರತಿಷ್ಠಾಪನೆ ಮಾಡಿದೆ ಅಂಥೇಳಿ ಇಲ್ಲ. ಅಲ್ಲಿ ಯೋಗ ಮಾಡ್ತಾ ಮಾಡ್ತಾ ಹೋಗೋದು, ಧ್ಯಾನ ಮಾಡ್ತಾ ಮಾಡ್ತಾ ಹೋಗೋದು, ಸಮಾಧಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು. ಯಾರು ಅದರ ಆನಂದವನ್ನು ಅನುಭವಿಸೋದಕ್ಕೆ ಬರ್ತಾರೋ ಅವರೆಲ್ಲರಿಗೂ ಕೂಡ ಯಾವುದೇ ಭೇದವಿಲ್ಲದೆ, ಯಾವುದೇ ಲಾಂಛನ ಭೇದವೂ ಇಲ್ಲದೆ, ಯಾವ ಆಶ್ರಮ ಭೇದವೂ ಇಲ್ಲದೆ, ಹೆಣ್ಣು ಗಂಡು ಭೇದವಿಲ್ಲದೆ ಎಲ್ಲರಿಗೂ ಯೋಗ ಮಾರ್ಗದಲ್ಲಿ ನಡಿಲಿಕ್ಕೆ ಅವಕಾಶ ಕೊಡಬೇಕು. ಆ ಕಾಲದಲ್ಲಿ ಪತಂಜಲಿ ಋಷಿಗಳ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಯೋಗ ಹೇಳ್ಕೊಡ್ತಿದ್ರು ಇಲ್ಲೋ ಗೊತ್ತಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಯೋಗ ಹೇಳ್ಕೊಡ್ತಿದ್ರು ಇಲ್ವೋ ಗೊತ್ತಿಲ್ಲ, ಸಾಮೂಹಿಕವಾಗಿ ಹೇಳ್ಕೊಟ್ಟಿಲ್ಲ. ಆದರೆ ಇವಾಗ ಸೌಭಾಗ್ಯವಶಾತ್ ಎಲ್ಲರಿಗೂ ಯೋಗ ಸಿಗ್ತಾ ಇದೆ ಮತ್ತು ವಿಶ್ವ ಯೋಗ ದಿನ ಆಗಿದೆ. ಹೆಣ್ಮಕ್ಳಿಗೂ ಕೂಡ, ಹೆಣ್ಮಕ್ಳೇ ಯೋಗ ಟೀಚರ್ಸ್ ಆಗಿದ್ದಾರೆ. ಬೇಕಾದಷ್ಟು ಜನ ಯೋಗ ಶಿಕ್ಷಕರು ಹೆಣ್ಮಕ್ಳಾಗಿದ್ದಾರೆ.
ಯೋಗ ಮಾರ್ಗದಲ್ಲಿ ಮುನ್ನಡೀತಾ ಇದ್ದಾರೆ. ಆದ್ದರಿಂದ ಈಗ ಯಾವ ಭೇದವೂ ಇಲ್ಲದೆ, ಯಾವ ವಾದ ಭೇದಗಳಿಗೆ ಸಿಲುಕಲಾರದೆ ನಾವು ಯೋಗದ ಆನಂದವನ್ನು, ಧರ್ಮದ ಪ್ರಸಾದವನ್ನು ಎಲ್ಲರೂ ಹಂಚಿಕೊಳ್ಳೋಣ. ಅವ್ರ ಪ್ರಕಾರ ಅಡುಗೆ ಆಗಿದೆ, ನಮ್ಮ ಪ್ರಕಾರ ಅಡುಗೆ ಆಗಿದೆ. ಎಲ್ಲರೂ ಪ್ರೀತಿಯಿಂದ ಬದುಕೋದೇ ಎಲ್ಲ ಗುರುಗಳ, ಎಲ್ಲ ಪ್ರವಾದಿಗಳ ಉದ್ದೇಶ. ಅದಂತೂ 20ನೇ ಶತಮಾನದಲ್ಲಿ, 21ನೇ ಶತಮಾನದಲ್ಲಿ ವಿಶ್ವಸಂಸ್ಥೆಯ ರಚನೆ ಆಗೋದ್ರ ಮೂಲಕ ರಾಷ್ಟ್ರ ಭೇದವನ್ನು ಮಾಡಬಾರ್ದು. ನಮ್ಮ ರಾಷ್ಟ್ರ ಶ್ರೇಷ್ಠ, ನಿಮ್ಮ ರಾಷ್ಟ್ರ ಕನಿಷ್ಠ, ಆ ಭೇದವೂ ಇರಬಾರ್ದು ಅನ್ನುವ ಸಂದೇಶವನ್ನು ಸಮಾಜ ಒಪ್ಕೊಂಡಿದೆ. ಎಲ್ಲ ದೇಶಗಳು ಒಪ್ಕೊಂಡಿದ್ದಾವೆ. ಆ ನಡುವೆ ಭಯೋತ್ಪಾದಕರು, ಮತಾಂಧರು ಅಂಥವರು ಎಲ್ರಿಗೂ ತೊಂದರೆ ಮಾಡ್ತಾರೆ. ಅವರು ಯೋಗ ಮಾರ್ಗದಲ್ಲಿ ಇಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅದಕ್ಕೆ ಸರ್ಕಾರಕ್ಕೆ ನಾವು ಶಕ್ತಿ ಕೊಟ್ಟು, ಸೈನ್ಯಕ್ಕೆ ಬೆಂಬಲ ಕೊಟ್ಟು ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು. ನಾವು ಸಮಾಜದಲ್ಲಿ, ದೇಶದಲ್ಲಿ ಎಲ್ಲರೂ ಸಮರಸದಿಂದ ಬದುಕೋದೇ ಮುಖ್ಯವಾದಂಥ ಸಂಗತಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.